ಆಯ್ತು, ಅದನ್ನ ಕ್ಲೋಸ್ ಮಾಡಿಕೊಡ್ರಿ. ಇಲ್ಲಿ ನೀವು ರೆಕಾರ್ಡ್ ರೂಮ್ ಒಳಗಡೆ ಬಿಡ್ತಿದ್ದೀರಲ್ಲ ಯಾಕೆ ನೀವು? ವಾಟ್ ಎವರ್ ಇಟ್ ಈಸ್, ನೀವು ಯು ಟ್ರೈ ಓಪನಿಂಗ್ ದಿಸ್ ಫಸ್ಟ್. ಏನು ಕೆಲಸ ನಿಂತ್ಕೊಳ್ಳಿ ದಯವಿಟ್ಟು, ಹೇಳಿ ಏನು ಪ್ರಾಬ್ಲಮ್ ಇದೆ? ನೀನು ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಏನು ಸರ್ ಕೆಲಸ ಇಲ್ಲಿ? ನಿಮ್ಮ ಕೆಲಸ ಇಲ್ಲಿ ಹೋದ ಮೇಲೆ ನೀವು ಬೆಳಗ್ಗೆ ಎಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರು ಏನು ಕೆಲಸ ಮಾಡ್ತಾರೆ ಸರ್? ಯಾವಾಗಲಾರು ಯು ಆರ್ ನಾಟ್ ಸಪೋಸ್ ಟು ಕಮ್. ನಿಮ್ಮ ಕೆಲಸ ಇದ್ರೆ ಬನ್ನಿ, ಅವ್ರು ನಿಮ್ಗೆ ತೊಂದರೆ ಕೊಟ್ಟರೆ ಹೇಳಿ. ಮತ್ತೆ ನೀವು ಸುಮ್ಮನೆ ನಿಂತ್ಕೊಂಡು ನೀವು ಕಾಲಹರಣ ಮಾಡ್ತೀರಿ, ಅವರು ನಿಮ್ಮ ಜೊತೆ ಇದ್ದರೆ ಎಲ್ಲಿ ಕೆಲಸ ಮಾಡ್ಲಿಕ್ಕಾಗುತ್ತೆ? ದಯವಿಟ್ಟು ಸಹಕಾರ ಮಾಡಿ. ನೀವೇನು ತೊಂದರೆ ಕೊಟ್ಟರೆ ನಿಮ್ಗೆ ಕೆಲಸ ಆಗಬೇಕಾ? ಏನು ದಯವಿಟ್ಟು ಹೊರಡಿ ಸರ್. ತಾವು ಏನಾಗುತ್ತೆ ಹೇಳಿ? ಯಾವ ಖಾತೆ? ಇಲ್ಲಿ ಯಾವಾಗ ಕೊಟ್ಟರೆ ಅರ್ಜಿ ನೀವು? ಈಗ ಆನ್ಲೈನಲ್ಲೇ ಕೊಡ್ಬೋದಲ್ಲ ಅರ್ಜಿ, ನೀವು ಬರೋ ಅಗತ್ಯ ಇಲ್ಲ. ಟ್ಯಾಲಿ ಆಗ್ತಾರೆ ಅಂದ್ರೆ ಏನಂತ? ಹೊಸದಾಗಿ ಖಾತೆ ಕೇಳ್ತಿದ್ದಾರಾ? ಓಕೆ, ಈಗ ಟ್ಯಾಕ್ಸ್ ಕಟ್ತಾ ಇಲ್ವಾ ನೀವು? ಯಾವುದಕ್ಕೆ ಕಟ್ತಾ ಇದ್ದೀರಿ? ಇರೋದಕ್ಕೆ ಕಟ್ತಾ ಇರೋದು. ಅಲ್ಲ, ಈಗ ಇವ್ರು ಬಂದಿದ್ದೇನಕ್ಕೆ? ಚೆಕ್ ಲಿಸ್ಟ್ ಹಾಕಿ ತಂದು ಕೊಟ್ಟಿದ್ದಾರೆ. ಯಾರು ಚೆಕ್ ಲಿಸ್ಟ್ ಹಾಕೋದು? ಚೆಕ್ ಲಿಸ್ಟ್ ಹಾಕೋದು ಇವರಲ್ಲ, ಇವರು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಡೋದು ಅಷ್ಟೇ ಅವ್ರ ಕೆಲಸ. ಮಿಕ್ಕಿದ ಕೆಲಸ ನೀವು ಮಾಡೋದು. ಅವ್ನು ಕೂರಿಸ್ಕೊಂಡು ನೀವೇನು ತಮಾಷೆ ನೋಡ್ತೀರಾ? ನಿಮ್ಗೇನು ಕೆಲಸ? ಎಷ್ಟು ದಿನ ಆಯ್ತು ಸರ್ ನೀವು ಕೊಟ್ಟು? ಈಗ ಅರ್ಜಿ ಕೊಟ್ರಾ? ಅಕ್ನಾಲಜ್ಮೆಂಟ್ ಕೊಟ್ರಾ ನಿಮಗೆ? ಯಾರು ಇವ್ರಿಗೆ? ಯಾರು ಬಿಸಿ ಇರೋದು? ಯಾರು ಇವ್ರಿಗೆ? ಈಗಲೇ ಕೊಡ್ತೀನಿ. ಯಾರ ಹತ್ರ ಇದೆ? ಯಾರಿಗೆ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ? ಇಲ್ಲಿ ಏನಾದರೂ 214 ರಿಜಿಸ್ಟರ್ ಇದೆಯಾ? ಸುಮ್ಮನೆ ಅವ್ರು ಬಂದರು ಕೂತ್ಕೊಂಡ್ರು, ಇವ್ರು ಮಾಡಿದ್ರಲ್ಲ, ಏನಿದೆಲ್ಲ ಇದು? ಏನು ಕಚೇರಿನ ಏನಿದೆ? ಇಲ್ಲ ಇಲ್ಲ, ಅಲ್ಲಿಂದ ಕೊಟ್ಟಿದ್ದೆ, ಅದು ಟ್ಯಾಲಿ ಆಗಿಲ್ಲ ಅಂತ ಕೊಟ್ಟಿದ್ರೆ ಆಮೇಲೆ ಚೆಕ್ ಲಿಸ್ಟ್ ರೈಟ್ ಮಾಡ್ಕೊಡೋದಕ್ಕೆ. ನಿಮ್ಮ ಸೆಕ್ಷನ್ ನೀವು ನೋಡ್ಕೊಂಡು ನಿಮ್ಮ ಜವಾಬ್ದಾರಿ ಎಷ್ಟು ಮತ್ತೆ ಏನು ನೋಡ್ಕೊಳ್ಳೋದು ನೀವು? ಈಗ ಆಯ್ತು, ಇವ್ರು ಯಾರು ಹಿರಿಯ ನಾಗರಿಕರು ಬಂದವ್ರೆ, ಅವ್ರ ಪ್ರಾಬ್ಲಮ್ ಇದೆ, ಹೇಳಿ ಕಳಿಸ್ಬೋದಲ್ಲ ನೀವು? ಇಲ್ಲ ಸರ್, ನಾನು ಟೀಚಿಂಗ್ ಆಯ್ತು, ನೀವು ನೋಡಬೇಕು. ಇಟ್ ಈಸ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಡೋಂಟ್ ಅಲೋ ಎನಿಬಡಿ ಅನ್ಆಥರೈಸ್ಡ್ ಪೀಪಲ್ ಇನ್ ಟು ದಿ ಆಫೀಸ್. ಆ್ಯಂಡ್ ನಿನ್ನೆ ನೀವು ಡೈರೆಕ್ಷನ್ ಕೊಟ್ಟು ಕೂಡ ನೀವು ಮಾಡಿಲ್ಲ ಅಂತಂದರೆ ದೆನ್ ಇಟ್ ಈಸ್ ಯುವರ್ ಲ್ಯಾಬ್ಸ್. ಏನು ನಾವೇ ಬಂದು ಎಲ್ಲನೂ ಹೇಳ್ಕೊಡ್ಬೇಕಾ? ನಿಮಗೆ ಕೈ ಹಿಡಿದು ಮಾಡಿಸ್ಬೇಕಾ? ಇವರೆಲ್ಲ ಯಾರು? ನೀವು ಇಲ್ಲೇನು ಕೆಲಸ? ಯಾವುದಕ್ಕೆ? ಆಯ್ತು, ಅವ್ರು ಹೇಳಿ ಇಂಥ ಟೈಮ್ ಬಂದು ತಗೊಂಡೋಗಕ್ಕೆ. ಅವ್ರು ಯಾಕೆ ಇಲ್ಲಿ ಬಂದು ಕೂತ್ಕೋಬೇಕು? ಇಂಥ ಟೈಮ್ ಕೊಡ್ತೀವಿ ಎಲ್ಲ ಬರ್ತಾರೆ. ಅವ್ರು ಬೇರೆ ಕೆಲಸ ಇಲ್ವಾ? ಈಸ್ ಆಲ್ಸೋ ಅನ್ ಆಫೀಸರ್. ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅವರು. ಯಾವರು? ಇದೇವರ KGF. ಮತ್ತೆ ಯು ಆಸ್ಕ್ ದೆಮ್ ಟು ಕಮ್ ಅಟ್ ವಾಟ್ ಟೈಮ್ ಯು ಕ್ಯಾನ್ ಗಿವ್? ಯಾರ ಹತ್ರ ಇದೆ? ಏನ ಕಳಿಸಿದ ಮೇಲೆ ನೀವು ಯಾಕೆ ಅವ್ರನ್ನ ಇಲ್ಲಿ ಕೂರಿಸ್ಕೊಂಡಿದ್ದೀರಿ? ಎಲ್ಲರೂ ನಾನು ಬಂದಾಗಲೇ ಬಂದಿದ್ದ? ಕಣ್ಣಿಲ್ಲ ನಿಮಗೆ? ಕೊಡಿ ಅವರಿಗೆ. ನೀವೇನಮ್ಮ ಹೇಳಿ? ಹೇಳಿ ಮೇಡಮ್, ಏನಾಗಬೇಕು? ಖಾತೆ ಯಾವ ಖಾತೆ ಹೇಳಿ? ಯಾರಿಗೆ ಬರುತ್ತೆ? ವಾರ್ಡ್ ನಂಬರ್ 32. ಇನ್ಸ್ಪೆಕ್ಟರ್ ಯಾರು? ಹಾಂ ಹೇಳಿ ಮೇಡಮ್, ಏನಾಗುತ್ತೆ? ಇನ್ನೊಬ್ಬರು ಹೆಸರು ಕಟ್ತಾ ಇದ್ದಾರೆ ಸರ್. ಅದು ಹೆಂಗೆ ಕಟ್ಟಿದ್ರಿ? ಮುನಿಸ್ವಾಮಿ ಅಂತ ನಮ್ಮ ತಾತ ಹೆಸರು. ಇವಾಗ ಅವರಿಗೆ ಎಲ್ಲ ಬಂದು ಏನಾಗಲ್ಲ, ಕಮಲಮ್ಮನೂ ಏನು ಮೂರನೇ ವ್ಯಕ್ತಿ ಖಾತೆ ಅವ್ರ ಖಾತೆ ಹೆಂಗೆ ಹೋಯ್ತು? ಈಗ ಯಾರ ಹೆಸರು ಖಾತೆ ಇದೆ? ಇವಾಗ ಕಮಲ ಮತ್ತೆ ಫಸ್ಟ್ ಇರೋದು ನಮ್ಮ ತಾತ ಹೆಸರು. ನಮ್ಮ ತಾತ ಹೆಸರಿಂದ ಅವ್ರಿಗೆ ಏನು ರಿಲೇಷನ್ ಇಲ್ಲ. ಅವ್ರ ಹೆಸರು ಹೆಂಗೆ ಹೋಯ್ತು? ಯಾವಾಗ ಆಗಿದೆ? 2-3 ವರ್ಷದಿಂದ ಆಯಿತು. ನೀವು ನೋಡ್ಕೊಂಡಿಲ್ವಾ? ಜೊತೆಗೆ ಕೋರ್ಟಲ್ಲಿತ್ತು ಸರ್. ವಯಸ್ಸಾದವ್ರು ನಿಮ್ಗೆ ಯಾವಾಗ ಗೊತ್ತಾಗ್ತಿದ್ದು? ಇವಾಗ ಈ ಮಧ್ಯೆನೇ ಗೊತ್ತಾಗಿತ್ತು ಸರ್. ನಮಗೆ ಚೆಕ್ ಮಾಡ್ತಾ ಇದ್ದೀರಾ? ಯಾವಾಗ? ನೀನೇ ಹೋಗಿದ್ದು ಸರ್, ಮಧ್ಯಾಹ್ನ ಹೋಗಿದೆ ಸರ್. ಅಲ್ಲಿ ಸ್ಪಾಟ್ ಇದು ಮಾಡೋಕೆ ಎಲ್ಲ ಗಲಾಟೆ ಐತೆ ಸರ್. ಹಂಗಾಗಿ ಬರ್ಕೊಡು ಅಂತೇಳಿ. ಅವ್ರನ್ನ ಯಾಕೆ ಬರೋಕ್ಕೆ ಹೇಳಿದ್ದೀವಿ? ಇಲ್ಲ ಸರ್, ಅವರು ಆಲ್ರೆಡಿ ಕಾತಿದೆ ಸರ್. MFನಲ್ಲಿ 23, 29 ಅವರು ಯಲ್ಲಪ್ಪ ಇಂದ ಇವ್ರಿಗೆ ಕಮಲಮ್ಮ ಅವರಿಗೆ MFನಲ್ಲಿ ಇದೆ ಸರ್. ಆ ಆಧಾರದ ಮೇಲೆ ಖಾತೆ ಕೊಟ್ಟಿದೆ ಸರ್. ಇವಾಗ ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಇದು MFನಲ್ಲಿ ಪ್ರಕಾರ ಮಾಡಿದ್ದಾರೆ. ಏನು ಯಾವ ಡಾಕ್ಯುಮೆಂಟ್ ಇದೆ? ಡಾಕ್ಯುಮೆಂಟ್ಸ್ ಇದೆ ಸರ್. ಅವರು ದಾನ ಪತ್ರ ಯಲ್ಲಪ್ಪ ಇಂದ ಇವರಿಗೆ ದಾನ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಇದೆ. ಅದರ ಮೇಲೆ ಮಾಡಿದ್ದಾರೆ. ಅದ್ರ ಮೇಲೆ 2023, 24ರಲ್ಲಿ ಆಗಿದೆ ಸರ್. ಅದು ಖಾತೆ ಕೊಟ್ಟಿದ್ದಾರೆ. ಇವಾಗ ನಮಗೆ 2040 ಖಾತೆ ಬೇಕು ಅಂತ ಹೇಳಿ ತಿದ್ದುಪಡಿ ಹಾಕಿದ್ದಾರೆ ಸರ್ ಅವರು. ಹೋಗ್ಬಿಟ್ಟು ನಾವು ಅಳತೆ ಮಾಡೋದು ಈ ತರ ಗಲಾಟೆ. ನೀವು ಅಲ್ಲಿಲ್ವಾ? ಸರ್ ನಾವು ಅಲ್ಲ, ನೀವು ಇದ್ದೀರಾ ಅಲ್ಲಿಲ್ವಾ? ಮುನಿಸ್ವಾಮಿಯಿಂದ ಎಲ್ಲಪ್ಪ ಹೆಂಗಾಯ್ತು? ಅವ್ರ ಮಗಳು ಅಲ್ಲ, ಸೊಸೆನೂ ಅಲ್ಲ, ಮಗ ನಾನೇ ಮಾಡಿದ್ದಾರೆ. ಇಲ್ಲ ಸರ್. ಈಗ ಅಲ್ಲಿ
ಅಲ್ಲಿ ಎಲ್ಲ ಅಲ್ಲಿ ಸಂಬಳ ಒಂದ್ ನಿಮಿಷ ಮಾಡ್ತಾರೆ. ಕೇಳ್ಕೊಳ್ಳಿ, ಅಲ್ಲಿ ಏನ್ ದಾಖಲೆ ಇದೆ ಅಷ್ಟು ಮಾತ್ರ ಹೇಳ್ತಾರೆ. ನೀವು ದಾನ ಪತ್ರ ರಿಜಿಸ್ಟರ್ ಆಗಿದ್ರೆ ರಿಜಿಸ್ಟ್ರೇಷನ್ ಹೇಳ್ಕೊಳ್ಳಿ ಸ್ವಲ್ಪ. ಹೇಳ್ಕೊಳ್ಳಿ, ನಾನು ಹೇಳ್ತಾ ಇರೋದು ಯಾರಾದರೂ ಯಾರಿಗೆ ದಾನ ಮಾಡಿದ್ರೆ ಅದು ರಿಜಿಸ್ಟರ್ ಆಗಿದ್ರೆ ನೀವು EC ತಗೊಳ್ಳಿ, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಆವಾಗ ಅಲ್ಲಿ ಯಾವ್ದ್ರ ಮೂಲಕ ಆಗಿದೆ ಅಂತ ಗೊತ್ತಾಗುತ್ತೆ, ಆಯ್ತಾ? ಇಲ್ಲಿ ನಿಮ್ಗೆ ಅವ್ರು ಇವ್ರ ಹತ್ರ ಏನೂ ದಾಖಲೆ ಇಟ್ಟಿರೋದಿಲ್ಲ ಅವರು. ದಾಖಲೆ ಇಲ್ಲ ಸರ್, ನಮಗೆ ಅರ್ಥ ಆಗಿಲ್ಲ ಇದ್ರ ಬಗ್ಗೆ. ಅವ್ರ ಹತ್ರ ನಾನೇ ಹೇಳ್ತಾ ಇದ್ದೀನಲ್ಲ, ನೀವು ಸಂಜೆ ಎಲ್ಲ 4 ದಿನ ಕೂತ್ಕೊಂಡು ನಿಮ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರು ನಿಮ್ಗೆ ಅರ್ಥ ಮಾಡಿಸಲ್ಲ. ನಾನೇ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನೀವು EC ಏನಂತಿದೆ ಅದು ನೀವು ಅವ್ರಿಗೆ ತೋರಿಸಿದ್ರೆ ನೀವು ಮತ್ತೆ ತಪ್ಪು ಮಾಡ್ತೀರಿ, ಅವ್ರು ನಿಮ್ಗೆ ಸಹಾಯ ಮಾಡೋದಿಲ್ಲ. ಸರ್ ಇವಾಗ ಮುನಿಸ್ವಾಮಿಯಿಂದ ಎಲ್ಲಪ್ಪ ಹೆಂಗಾಯ್ತು, ಅದು ರಿಜಿಸ್ಟರ್ ಬೇಕಾಗುತ್ತೆ ಸರ್. ಅದನ್ನೇ ಹೇಳ್ತಿರೋದಮ್ಮ, ರಿಜಿಸ್ಟರ್ ಆಗಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ EC ತಗೊಳ್ಳಿ. EC ನಲ್ಲಿ ತೋರಿಸ್ತಾರೆ ಯಾರಿಂದ ಯಾರಿಗೆ ವರ್ಗಾವಣೆ ಆಗಿದೆ, ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಅದಿಲ್ಲ ಸರ್, ಜೋಡಿದ್ರಲ್ಲ ಇದು ಜೋಡಿದಾರ ಸರ್, ಅದು ಇಲ್ಲವೇ ಇಲ್ಲ ಸರ್. ಆಗಿರೋ 30 years ಇಂದ ಕೇಸ್ ಅದೇ ಇಲ್ಲಿ ಏನಿರುತ್ತೆ ಗೊತ್ತಾ, ಬರೀ ಖಾತೆ ಆಗಿದ್ದಕ್ಕೆ ದಾಖಲೆ ಇರುತ್ತೆ ಅಷ್ಟೇ. ಅಂದ್ರೆ ಇಂಥವ್ರಿಂದ ಇಂಥವ್ರ ಹೆಸರಾಗಿದೆ, ಈ ರೀತಿ ಆಗಿದೆ ಅಂತ. ನೀವು ಅದ್ರ ಡಾಕ್ಯುಮೆಂಟ್ಸ್ ಇಟ್ಟಿರ್ತೀರಾ, ನೀವು ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಾ? ಡಾಕ್ಯುಮೆಂಟ್ಸ್ ಇವ್ರು ಇಟ್ಟಿರೋದಿಲ್ಲ ನನಗೆ ಗೊತ್ತಿರೋ ಹಾಗೆ. ಈಗೆಲ್ಲ ಆನ್ಲೈನ್ ಆಗಿದೆ. ನಿಮಗೆ ಆಗ್ಲೂ ಕೂಡ ಸಮಾಧಾನ ಇಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಗೋ ಟು ಕೋರ್ಟ್. ಇವಾಗ PID ನಂಬರ್ ಹೆಸರಿಲ್ಲ ಅಂತಿದೆ, IM ಹೆಸರಿಲ್ಲ. ನಮ್ದು ಬಂದ್ಬಿಟ್ಟು 10ಗೆ 33 ಇದೆ, ಅವ್ರದ್ದು 20ಗೆ 22 ಇದೆ. IM ಅನ್ನೋದು ನಮ್ದು 10ಗೆ 33 ಇದೆ, ಅದನ್ನು ಸೇರಿಸಿ ತಗೊಳ್ತಾ ಇದ್ದಾಳೆ. ಅದನ್ನ ಹೇಳ್ತೀನಲ್ಲ, ನೀವು ದಾನಪತ್ರ ಫಸ್ಟ್ ನೋಡಿ, ಪಾರ್ಟಿಷನ್ ಡೀಡ್ ಆಗಿದೆ ಫಸ್ಟ್ ನೋಡಿ. ನಿಮ್ಮ ತಾತನ ಹೆಸರು ಹೇಳ್ತಾ ಇದ್ದೀರಿ, ತಾತನ ವಾರಸ್ತಾರೆ ಯಾರು, ಅವರ ವೈಫ್ ಎಲ್ಲಿದ್ದಾರೆ ಅವ್ರು ಕೇಳಬೇಕು, ಅವ್ರ ಮಕ್ಕಳಿದ್ರೆ ಅವ್ರಿಗೆ ಕೇಳಬೇಕು. ನೀವು ನಿಮ್ಮ ತಾತನಿಗೆ ಏನಾಗಬೇಕು, ಮಗಳ ಮಗಳ ಮಗನ ಮಗಳ ಇವೆಲ್ಲ ನೀವು ಕ್ಲಾರಿಫೈ ಮಾಡ್ಕೊಂಡು. ಗಂಡ್ಮಕ್ಳು ಸುತ್ತೋಗಿದ್ದಾರೆ ಸರ್. ಇವಾಗ ವಂಶವೃಕ್ಷದಲ್ಲಿ ನಮ್ಮಮ್ಮ ಹೆಸರು, ನಮ್ಮ ಚಿಕ್ಕಮ್ಮ ಹೆಸರು, ನಮ್ಮ ಮಾವ ಹೆಸರು. ನಮ್ಮ ಮಾವ ಡೆತ್ ಆಗೋಗಿದ್ದಾರೆ, ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರೇ ಇರೋದು. ಇಷ್ಟನ್ನ 30 years ಇಂದ ಕೋರ್ಟಲ್ಲಿ ಕೇಸ್ ನಡೀತು. ಏನಾಯ್ತು ಕೋರ್ಟಲ್ಲಿ? ನಮ್ಮ ಕಡೆ ಡಿಗ್ರಿ ಅದನ್ನ ಯಾರಿಗೆ ನೀವು ಡೈರೆಕ್ಷನ್ ಕೊಟ್ಟಿದ್ದೀರಿ ಅವ್ರಿಗೆ ತಂದು ತೋರಿಸಿದ್ರಿ ಸರ್. ಏನಂತಿದೆ ಅದರಲ್ಲಿ ಸರ್ ಅಸೆಸ್ಮೆಂಟ್ ನಂಬರು ಖಾತೆ ಸಂಖ್ಯೆ ಅಷ್ಟೇ ಇದೆ ಸರ್. ಏನಂತ ಡೈರೆಕ್ಷನ್ ಇದೆ ಕೋರ್ಟಿಂದ? ಕೋರ್ಟಿಂದ ಯಾರಾದ್ರೂ ಬಂದ್ರೆ ನೀವು ಕೂತ್ಕೊಂಡು ನೀವು ಇದು ಕೇಳಿ ಏನ್ ಸಮಸ್ಯೆ ಬಗ್ಗೆ ಕಳಿಸ್ಕೊಡಕ್ಕಾಗೋದಿಲ್ವಾ ನೀವು? ಇವಾಗ ಬಂದಿದೆ ಆಯ್ತು, ನೀವೆಲ್ಲ ಅವ್ರಿಗೆ ಕೊಡಿ. ನೀವು ಅಲ್ಲಿ ಕೂತ್ಕೊಳ್ಳೋದು 2 ನಿಮಿಷ ಕೂತ್ಕೊಳ್ಳಿ, ಆಮೇಲೆ ಚೆಕ್ ಮಾಡ್ತಾರೆ. ಕೋರ್ಟ್ದು ನೀವು ನೋಡ್ಕೋಬೇಕು ಯಾವಾಗ ಆಗಿದೆಪ್ಪ ಕೋರ್ಟ್. ಏನು ಸಿವಿಲ್ ಕೋರ್ಟ್, ಹೈಕೋರ್ಟ್? ಯಾವಾಗ ಯಾವ ವರ್ಷ ಆಗಿದೆ? 2018ರಲ್ಲಿ ಮಾಡಿದ್ದೀನಿ ಸರ್. ಆರ್ಡರ್ ಆಗಿದೆ ಯಾವಾಗ ನೋಡಿ. ಆದೇಶ ಹಿಂದೆ ನೋಡಪ್ಪ. ಕಳಿಸಿದ ಮೇಲೆ ತಾನೇ ಲಾಗಿನ್ಗೆ ಹೋಗ್ಬೇಕು. ದೆನ್ ನೀವು ಫೈಲ್ಸ್ ಕೊಡೋಕೆ ನಿಮ್ಗೆ ಏನು ಕಷ್ಟ? ಎತ್ಕೊಡ್ರಿ ಫೈಲ್ ಎಲ್ಲರೂ, ಗೆಟ್ ಆಲ್ ದ ಫೈಲ್ಸ್, 79 ಫೈಲ್ಸ್ ತರಿಸ್ಕೊಡ್ರಿ. ನಿಮ್ಮ ಫೈಲ್ ನಿಮ್ಮ ಚೇಂಬರ್ಗೆ ಈಗ ಕ್ಲಿಯರ್ ಮಾಡ್ರಿ. ಈಗ ವಿದಿನ್ 1 hour ಯು ಶುಡ್ ಕ್ಲಿಯರ್ ಆಲ್ ದ 79 ಫೈಲ್. ಅದು ಎಷ್ಟು ಟೈಮ್ ಏನಿದೆ ನಿಮ್ಮಲ್ಲಿ? ತರಿಸ್ಕೊಳ್ಳಿ. ಗೆಟ್ ಮಿ ದ ರಿಪೋರ್ಟ್. ತರಿಸಿ ರಿಪೋರ್ಟ್ ತರಿಸಿ. ಇನ್ಯಾರ ಹತ್ರ ಇದೆ ಹೇಳು? ಅಷ್ಟೇ ಸರ್. ಹಾಂ ಅಷ್ಟೇ. ಆರೇ ಒಬ್ಬರೇ ಹೇಳಿದೆ, ಇನ್ನೂ ಉಳಿದವರು 4 ಜನದ್ದು ಇದೆ ಸರ್. ಎಲ್ಲ ಯಾರ ಹತ್ರ ಎಷ್ಟಿದೆ ಹೇಳಿ? ಅದನ್ನ ಚೆಕ್ ಮಾಡಿ ಹೇಳ್ತೀನಿ ಸರ್. ಏನು ಚೆಕ್ ಮಾಡ್ತೀರಿ? ಏನು ಊಟ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀರಾ ಅಥವಾ ಏನು ದನ ಕಾಯಕ್ಕೆ ಬಂದಿದ್ದೀರಾ ನೀವೆಲ್ಲ? ಟೋಟಲ್ ರಿಪೋರ್ಟ್ ತಗೊಂಡೆ. ಏನು ಟೋಟಲ್ ರಿಪೋರ್ಟ್ ತಗೊಂಡೆ? ನಿಮ್ಗೆ ಹೇಳ್ರಿ, ಯಾರ ಹತ್ರ ನಿಮ್ಮ ಹತ್ರ ಎಷ್ಟಿದೆ? 4 ಇದೆ. ಯಾವ 4 ಹೇಳು? ಸಿಸ್ಟಮ್ ಅಲ್ಲಪ್ಪ, ಮತ್ತೆ ನೀನು 4 ಸಿಸ್ಟಮಲ್ಲಿ ಯಾವಾಗ ಅಟೆಂಡ್ ಮಾಡೋದು? ನಿನ್ನೆ ಯಾಕೆ ಮಾಡಲಿಲ್ಲ ಹಾಗಾದ್ರೆ? ಏಯ್ ಅದನ್ನೇ ಮಾತಾಡ್ತೀಯಲ್ಲ, ಇಷ್ಟು ಮಾತಾಡ್ತೀಯ ನೀನು. ಕಲೆಕ್ಷನ್ಗೆ ಹೋಗಿದ್ದಂತೆ ನೀವು. ಯು ಆರ್ ನಾಟ್ ಡಿಸ್ಚಾರ್ಜಿಂಗ್ ಯುವರ್ ಡ್ಯೂಟಿ ಪ್ರಾಪರ್ಲಿ ಮಿಸ್ಟರ್ ಶೀತ್. ನೋ, ಡೋಂಟ್ ಸಿಂಪ್ಲಿ ಟಾಕ್. ಏನು ನಿಮ್ಮ ಆಫೀಸ್ ನಡೆಸೋ ರೀತಿನ ಇದು? ಒಬ್ಬೊಬ್ಬರು ಕೇಳಿದ ಸಿಸ್ಟಮ್ ಅಂತ ಹೇಳ್ತಾರಲ್ರಿ. ನೀವೇನು? ನಿಂದೆಷ್ಟಿದೆ? ಯಾವಾಗ ಕ್ಲಿಯರ್ ಮಾಡಿದೆ? ಎಲ್ಲಿ ಹೆಂಗ್ ಗೊತ್ತಾಗುತ್ತೆ ನನಗೆ? ಯಾರ ಸಿಸ್ಟಮ್ ಯಾರ ಹತ್ರ ಇದೆ? ನಡಿ ಸಿಸ್ಟಮ್ ಅಲ್ಲಿ ತೋರಿಸಿ ನೋಡಿ. ಜಡ್ಜ್ಮೆಂಟ್ ಹೇಳ್ತಾ ಇದ್ದೀನಿ, ಡಿಸ್ಮಿಸ್ ಆಗಿದೆ ಅಂದರೆ ನಿಮ್ಗೆ ಅರ್ಥ ಇವ್ರು ಮಾಡಿಸ್ತಾರೆ. ಇಲ್ಲಾಂದರೆ ಕಮಿಷನರ್ ಇರ್ತಾರೆ, ಕಮಿಷನರ್ ಹತ್ರ ಹೋಗಿ ಭೇಟಿ ಮಾಡಿ. ಇವ್ರಿಗೆ ಯಾರಿಗೂ ಗೊತ್ತಾಗ್ತಾರೆ, ಕಮಿಷನ್ ನಿಮ್ಗೆ ಹೇಳ್ತಾರೆ. ಆಗ್ಬೋದಾ? ಅದು ಇಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. You don't entertain everybody. Your duty is only to effect ಖಾತಾ. ಮಿಕ್ಕದ ನಿಮ್ಮ ಕೆಲಸ ಅಲ್ಲ. ಏನಾದ್ರು ಇತ್ತು ಅಂದರೆ you send them to commissioner. ಅರ್ಥ ಆಗ್ತಿದೆಯಾ?
ಅದೇ ಮೇಡಮ್ ಕಮಿಷನರ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗಳಿಗಿಲ್ವಾ? ಇವರೆಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ವಾ? ಇಲ್ಲಿ ಪೆಂಡೆನ್ಸಿ ರಿಪೋರ್ಟ್ ಎಲ್ಲಿ ನಿಮ್ಮದು? ಎಷ್ಟು ಖಾತೆಗೆ ಎಷ್ಟು ಬಂದಿದೆ ಹೇಳಪ್ಪ? ಯಾವ ಹತ್ರ ಇದೆ? ಎಷ್ಟು ಖಾತೆ ಬಾಕಿ ಇದೆ? ಎಷ್ಟು? 2 3 ಅಂದ್ರೆ 5? ಕರೆಕ್ಟಾಗಿ ಹೇಳು. ಪೆಂಡಿಂಗ್ ಎಷ್ಟಿಲ್ಲ ನಿಮ್ಮ ಹತ್ರ ಇರಬೇಕಾದ್ರೆ ಕನ್ಸಾಲೇಟೆಡ್ ನಿಮ್ಮ ಎಲ್ಲ ಆರೆಗಳದ್ದು ಎಲ್ಲಿದೆ? ಎಲ್ಲಿ ತರಿಸ್ತೀರಿ ನೀವು? ಸಿಸ್ಟಮ್ ಆಯ್ತು, ಎಷ್ಟಿದೆ ಹೇಳಿ. ಎಷ್ಟು ಪೆಂಡೆನ್ಸಿ ಇದೆ? ಖಾತೆ ಮಾಡಬೇಕಾದ್ರೆ ಎಷ್ಟು ಪೆಂಡೆನ್ಸಿ ಇದೆ ಹೇಳಿ. ನೀವು ನಾನು ರೆವಿನ್ಯೂ ಆಫೀಸರ್, ನಿಮ್ಗೆ ಗೊತ್ತಿಲ್ವಾ? ಹಾಂ, ಏನು ಗೊತ್ತಿಲ್ಲ ಮತ್ತೆ ಏನು ತರಿಸ್ತೀರಿ ನೀವು? ಇರೋ 3 ಜನ 4 ಜನ ನಿಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಷ್ಟು ಜನ ಇನ್ಸ್ಪೆಕ್ಟರ್ಸ್? 4 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಷ್ಟು ಖಾತೆಗಳು ಬಾಕಿ ಇದೆ ಅಂತ ಗೊತ್ತಾಗಲ್ವಾ? ನಿಮ್ಮ ಲಾಗಿನಲ್ಲಿ ಎಷ್ಟು ಖಾಲಿ ಬಾಕಿ ಇದೆ? ಸಿಸ್ಟಮ್ ನೋಡಿ ಎಷ್ಟು ದಿನ ಆಯ್ತು ನೋಡಿ ಸಿಸ್ಟಮ್? ಯಾರು ನಿಮ್ಮಲ್ಲಿ ಎಷ್ಟು ಬಾಕಿ ಇದೆ ಅಂತ ಕೇಳಿದೆ ನಾನು ಅಷ್ಟೇ. ಎಷ್ಟು ಬಾಕಿ ಇದೆ? ನಿಮ್ಮ ಲಾಗಿನಲ್ಲಿ ಎಷ್ಟು ಬಾಕಿ ಇದೆ ಅಂತ ಗೊತ್ತಿಲ್ವಾ? ಎಷ್ಟು ದಿನ ಆಯ್ತು ನೋಡಿ ನೀವು? ಹಾಗಾದ್ರೆ ಈಗ ಪ್ರತಿದಿನ ನೋಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ? ಕೆಲಸ ಕ್ಲಿಯರ್ ಮಾಡ್ಬೇಕು ಅಂತ ತರಿಸಿ. ಯಾರ ಹತ್ರ ತರಿಸ್ತಾ ಇದ್ದೀರಿ? ಸಿಸ್ಟಮ್ ಎಲ್ಲಿ ಸಿಸ್ಟಮ್ ಹೇಳಿ. ನೀವೇನಾಗಿದ್ದೀರಿ? ಹಾಂ ಹೇಳಿ, ಎಷ್ಟಿದೆ? ಕೇಸ್ ವರ್ಕ್ ಲಾಗಿನ್ 12 ಇದೆ ಸರ್. ಯಾರ ಹತ್ರ? ಡಿ ಸಿ ಲಾಗಿನ್ 12. ಯಾರು ಬಿಲ್ ಕಲೆಕ್ಟ್ ಯಾರು ಹೇಳಪ್ಪ? ಅವ್ರು ಯಾರು ಎಲ್ಲಿದ್ದಾರೆ? ಅವರು ಎಲ್ಲ ಇಂಡಿವಿಜುವಲ್ ಆಗಿ ಹೇಳಿ. RI ಲಾಗಿನ್ 8 ಇದೆ. ಯಾರು ಅದೇ ಯಾರು? 4 ಜನ ಒಂದಿದೆ ಸರ್ ಯಾವಾಗ? ಸಪ್ರೇಷನ್ ಇವತ್ತು ಬಂದಿದೆ. ಓಕೆ. ಹಾಂ, ಸಾಹೇಬರು ಲಾಗಿನ್ ಅಲ್ಲಿ 71 90. ಯಾಕೆ ಇಟ್ಕೊಂಡಿದ್ದೀನಿ? 79 ಯಾಕೆ ಇಟ್ಕೊಂಡಿದ್ದೀನಿ? ಯಾರು ಫೈಲ್ಸ್ ಕೊಡೋದು? ನೀವು ಕ್ಲಿಯರ್ ಮಾಡಿದ್ದೀರಾ? You don't have to wait for the last day unless there is an objection. Objection ಇಲ್ಲ ಅಂದ್ರೆ ನೀವು ಯಾಕೆ ಇಟ್ಕೊಂಡಿದ್ದೀರಿ? 79 ಖಾತೆಗಳು ಯಾಕೆ ಇಟ್ಕೊಂಡಿದ್ದೀರಿ? ಅಲ್ಲ, tell me why are you keeping all this? ಈಗ ಲಾಗಿನ್ ಆಗಿ ಬಂದಿರೋ ಸರ್ ಹೊಸದಾಗಿ. ಪದೇ ಪದೇ ನಾನು ಕೇಳ್ತಾ ಇದ್ದೀನಿ, ಇಲ್ಲ ಥರ ಡೋಂಟ್ ಆ್ಯಕ್ಟ್ ಸ್ಮಾರ್ಟ್. ಅರ್ಥ ಆಗಲ್ಲ ಹೇಳ್ತಾ ಇದ್ರೆ? ಈಗ ಅವ್ರ ಲಾಗಿನಲ್ಲಿ 79 ಇದೆ, ನೀವು ಅವ್ರು ಕೊಡಬೇಕು, ನೀವು ಮಾಡಲ್ಲ. ಏನು ವಾಟ್ ಡಸ್ ಇಟ್ ಮೀನ್? ಅವ್ರು ಕೊಡಬೇಕು, ನೀವು ತರಿಸ್ಬೇಕು. ಯು ಆರ್ ದ ಕಮಿಷನರ್ ಅಂಡ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ದೆನ್? ಯಾಕೆ ಫೈಲ್ಸ್ಗಳು ಇಟ್ಕೊಂಡಿದ್ದೀರಿ? ಯಾಕೆ ಕೊಟ್ಟಿಲ್ಲ ಅವರಿಗೆ ಫೈಲ್ಸ್ಗಳು? ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದೆ. ಏನು ಅಪ್ಡೇಟ್ ಮಾಡೋ? ಅವ್ರ ಲಾಗಿನ್ಗೆ 79 ಹೆಂಗೆ ಬಂತು? ಯಾವಾಗ ಬಂದಿದೆ? ಯಾರಿಂದ ಬಂದಿದೆ? ಸಿಟಿಸನ್ ಬ್ಯಾಂಕಿಂದ ಬಂದಿದೆ ಸರ್. ನಾಳೆ 8 ಇತ್ತು, ಲಾಸ್ಟ್ 2 ಬಂದಿದೆ ಸರ್. ಓಕೆ. ಇನ್ನು ಆರ್ಐಗಳು ಯಾಕಿದ್ದಾರೆ? ನಿಮ್ಮ ಕಮಿಷನರ್ ಇಲ್ಲಿ ಓಪನ್ ಮಾಡೋದಾ? ಈಗ ನಿಮ್ಮ ತಗೊಳ್ಳಿ, ಇದನ್ನ ಶಿಫ್ಟ್ ಮಾಡಿದ್ದೀನಿ. ಎಂಟೈರ್ ದಿ ಸಿಸ್ಟಮ್ ಶುಡ್ ಬಿ ಶಿಫ್ಟೆಡ್ ಇಮಿಡಿಯೇಟ್ಲಿ ಟು ದಟ್ ರೆವಿನ್ಯೂ ಆಫೀಸ್. ನಿಮ್ಮ ರೆವಿನ್ಯೂ ಆಫೀಸ್ ನೀವು ಇಟ್ಕೋಬೇಕು. ಎಲ್ರಿಗೂ ಫೋನ್ ಮಾಡಿ ಕೇಳೋದಿಲ್ಲ. ಆಮೇಲೆ ಸಿ ದಟ್ ಎವ್ರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಗೆಟ್ಸ್ ಒನ್ ಸಿಸ್ಟಮ್ ಅಂಡ್ ದೇ ಆರ್ ಕ್ಲೀನ್ ಇಮಿಡಿಯೇಟ್. ನೀವು ಜನರೇಟ್ ಮಾಡಿ ಕೊಡಲ್ಲ ದಿನ? ಸರ್ ಮಾಡ್ಬೋದು ಸರ್. ಯಾರಿಗೆ ಕೊಡ್ತೀರಿ? ಅದಕ್ಕೆ ಲಾಗಿನಲ್ಲಿ ಯಾವುದು ಪೇಮೆಂಟ್ ಇಲ್ಲ. ಮ್ಯುಟೇಷನ್ದು ಡೇಟ್ ಬರೋದು ಅಪ್ರೋಲ್ ಆಗುತ್ತೆ ಸರ್. ಈ ಖಾತೆ ಬಂದು ಟ್ಯಾಕ್ಸ್ ಪೇಮೆಂಟ್ ಇಲ್ಲ ಸರ್. ಇವರು ಬಂದು ಮಾಲೀಕರು ಹಂಗಾಗಿ ಪೇಮೆಂಟ್ ಅಲ್ಲ, ನೀವು ಯಾಕೆ ನೀವು ಜನರೇಟ್ ಮಾಡಿ ಕೊಡ್ತೀರಾ? ಇಲ್ಲ, ಪ್ರತಿದಿನ ರಿಪೋರ್ಟ್ ಸಿಟಿಸನ್ಸ್ ಪೋರ್ಟಲ್ ಎಷ್ಟಿದೆ? ಸಿಟಿಸನ್ ಫೋರ್ಟಿ ಇದನ್ನ ನೋಡಿದ್ದೀನಿ, ನೀವು ಸಿಸ್ಟಮ್ ನೋಡಿಲ್ಲ. ಹಾಂ ಸರಿ ಸರ್. ಓಟಿ ಒಂದು ನಿಮಿಷ ಬನ್ನಿ ಸರ್. ಇಲ್ಲಿ ಇವ್ರ ಸಿಸ್ಟಮ್ ಯಾಕೆ ಇಲ್ಲಿ ಇಟ್ಟಿದ್ದೀನಿ? ಅವ್ರನ್ನ ಎಲ್ಲ ಕಂಪ್ಲೀಟ್ ಅಲ್ಲಿ ಕೂರಿಸಿ, ಇವ್ರನ್ನ ಯಾಕೆ ಸಪ್ರೇಟ್ ಆಗಿ ಕೂರಿಸಿದ್ದೀನಿ? ಅಲ್ಲ, ಇವ್ರನ್ನ ಅಲ್ಲಿ ಕೂರ್ಸೋಕ್ಕಾಗಲ್ವ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಅಲ್ಲ, ಇವ್ರೊಬ್ಬರಿಗೆ ಈ ಸಿಸ್ಟಮ್ನಲ್ಲಿ ಶಿಫ್ಟ್ ಮಾಡಿದರೆ ಒಂದು ನಿಮ್ಮ ರೆವಿನ್ಯೂ ಸೆಕ್ಷನ್ ಒಂದೇ ಕಡೆ ಕೆಲಸ ಮಾಡಲ್ವಾ? ಹಾಂ, ಇದು ನಾವು ಹೇಳ್ಕೊಡ್ಬೇಕು ಪ್ರೊಸೀಜರ್ ನಿಮಗೆ. ಏನು ಯಾರೇ ಮಾತಾಡ್ತೀರಿ?
ಸರ್ ಇದು ಬಿ ಸಿ ಲಾಗಿನ್ ಸರ್ ಇವತ್ತು ಯಾವುದು? ಇದು ಬಿ ಸಿ ಲಾಗಿನ್ ಒಂದು ಸರ್ ಇವತ್ತು ಬಂದಿದೆ ಯಾರು ಲಾಗಿನ್? ಬಿಲ್ ಕಲೆಕ್ಟರ್ ಒಂದು ಸರ್ ಹಾ, ಹೇಳಿ. ಕುಮಾರ್ ಅಂತ ನಿನ್ನೆ ಅಪ್ರೂವ್ ಸಿಟಿಸನ್ ಲಾಗಿನ್ ಮಾಡಿದ್ರೆ ಇವತ್ತು ಬರುತ್ತೆ ಸರ್ 24 ಅವರ್ಸ್ ತಗೊಳುತ್ತೆ ಸರ್ ಅಲ್ಲ, ನನಗೆ ಪ್ರೋಸೆಸ್ ಎಲ್ಲ ಬೇಡ. ಡೇಟ್ ಎಷ್ಟು ಮುಗಿದಿದೆ ಹೇಳಿ. ಡೇಟ್ ಮುಗಿದಿರೋದಿಲ್ಲ ಸರ್ ನಿನ್ನೆ ಸ್ವೀಟ್ ಸರ್ ಇವತ್ತು ಮೂವ್ ಮಾಡಿದ್ರೆ ಅಪ್ರೂವ್ ಲಾಸ್ಟ್ ಡೇಟ್ 19 ಇದೆ ಲಾಸ್ಟ್ ಡೇಟ್ 19 ಇದೆ ನಾಳೆ 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 19. ಇಲ್ಲಿ ಸ್ವೀಟ್ ನೆನ್ನೆ ಯಾರಿಂದ ಬಂತು ನಿಮಗೆ? ಸಿಟಿಸನ್ ಲಾಗಿನ್ ಸಿಟಿ ನೆನ್ನೆ ಹಾಕಿದಲ್ಲ. ಹೌದು ಸರ್ ಇವತ್ತು 17 ಓಕೆ, ಇನ್ನೊಂದು ತೆಗೀರಿ. ಯಾರು ಬನ್ನಿ ಕೊಡಿ. ಎಷ್ಟು ಜನ ಇದ್ದಾರೆ ಆರ್ ಐ ಬಿಲ್ ಕಲೆಕ್ಟರ್ಸ್? 5 ಮೆಂಬರ್ಸ್ ಅವ್ರಿಗೆ ನೀವು ಆರ್ ಐ ಚಾರ್ಜ್ ಕೊಟ್ಟಿದ್ದೀರಾ? ನಾನು ಹೇಳ್ತಾರೆ ಆರ್ ಐ ತೆಗಿಯಮ್ಮ. ಹಾಂ ಸರಿ ಈಗ ಖಾತೆ ಮಾಡೋದು ಯಾರಮ್ಮ? ಮತ್ತೆ ಮಾಡಿ ಆರೋಗ್ಯ ಎಲ್ಲಿಂದ ಬರುತ್ತೆ? ಆರೋಗ್ಯ ಅದನ್ನೇ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಎಲ್ಲ ಆರೈಗಳಿಗೂ ಎಲ್ಲ ನಗರಸಭೆಯಲ್ಲೂ ಸಿಸ್ಟಮ್ಸ್ ಇದೆ. ಇವ್ರೊಬ್ಬರ ಮೇಲೆ ಡಿಪೆಂಡ್ ಆಗೋದು. ನಿಮಗೆ ದುಡ್ಡಿಲ್ವಾ? ಅಥವಾ ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ್ದೀನ? ನಿಮ್ಮ ಆಫೀಸ್ ಹೆಂಗ್ ಬೇಕು ಏನ್ ಬೇಕು ಕೇಳೋದು ನಿಮಗೆ ಆಗೋದಿಲ್ಲ. ಕೆಲಸಕ್ಕೆ ಬರೆದ ರಸ್ತೆಗಳು ಚರಂಡಿಗಳೆಲ್ಲ ತಗೊಂಡ್ಬರ್ತೀವಿ ಅಪ್ರೂವಲ್ಗಳಿಗೆ. ಸರ್ ಒಂದು ಸಿಸ್ಟಮ್ ಇಟ್ಕೊಂಡು ನೀವೆಲ್ಲರೂ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಿ. ಎಲ್ಲಿ ಆರೈಗಳೆಲ್ಲ ಇಲ್ಲೇ ಕೊಟ್ಟಿದ್ದೀರಲ್ಲ ನೀವು. ಸರ್ OTP 981 ಯಾವಾಗ ಬಂದಿದೆ? 18 ಸರ್ ಇವತ್ತು ಬೆಳಿಗ್ಗೆ ಬಂದಿದೆ. ಲಾಸ್ಟ್ ಡೇಟ್ 20ಗೆ ಸರ್. ಆರು ತೆಗಿ. ಆರು ಆಕ್ಸೆಸ್ ಆಗ್ಬೋದಾ ನೀವು ಲಾಗಿನ್ ಇಲ್ಲಿಂದ? ಯಾಕೆ ಅವರೇ HDFC ಬ್ಯಾಂಕ್ ವರ್ಷನೇ ಹಾಕ್ತಾರೆ. SAS ಅದು SAS ನಲ್ಲಿ ಅವರೇ ಕಳ್ಸ್ಕೊಬೋದಲ್ಲ. ನೀನು ಹೇಗೆ ಅಸೆಸ್ ಮಾಡಬೇಕು? ಜನರೇಟ್ ಮಾಡಿ ಈ ಬ್ಯಾಂಕ್ ಅವ್ರು ಮಾಡ್ಬೋದಿಲ್ವಾ? ಚಲನ್ ಜನರೇಟ್ ಮಾಡಿ ನೀವು ಫಿಲ್ಅಪ್ ಮಾಡಿ ಕೊಡ್ಬೇಕಾ? ಇಲ್ಲ ಸರ್, ಮ್ಯಾನ್ಯುವಲ್ ಯಾವುದಿಲ್ಲ, ಆನ್ಲೈನ್ ಜನರೇಟ್ ಆಗುತ್ತೆ. ಬೇಡಿ ನಂಬರ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಎಷ್ಟೊಂದು ಚಲನ್ ಜನರೇಟ್ ಮಾಡೋಕ್ಕೆ ಎಲ್ಲಿರ್ತೀಯ ನೀನು? ಎಲ್ಲರೂ ಅಲ್ಲೇ ಬರ್ಬೇಕಾ ಚಲನ್ ಜನರೇಟ್ ಮಾಡೋಕ್ಕೆ? ಈ ಎಲ್ಲರೂ ಇಲ್ಲೇ ಬರ್ತಾರ? ಆನ್ಲೈನಲ್ಲಿ ಕಟ್ಟೋದಿಲ್ವ ಜನ ಟ್ಯಾಕ್ಸ್ನ? ಯಾವುದು ಸೆಂಟರ್ಗಳು? ಅವರೆಲ್ಲರೂ ಅಲ್ಲೇ ಕಟ್ಬೋದಲ್ಲ. ಈಗ ಒಂದು ಯಾವುದೋ ನಮ್ಮ ಮೈಸೂರು ಇದು ಕರ್ನಾಟಕ ಅಲ್ಲಿ ಕಟ್ಬೋದಲ್ಲ. ಸೊ ಇಲ್ಲಿ ಕಟ್ಟೋದಾದ್ರೆ ಇಲ್ಲಿ ಬರೋದು ಬರಲಿ ಬೇಡ ಅಂತ ಹೇಳಿ ಅವಾಗ ಸೆಪ್ರೇಟ್ ಸೆಲ್ಲು ಸೆಪ್ರೇಟಾಗಿ ಒಂದು ಇದು ಮಾಡಿಕೊಡಿ, ಕೌಂಟ್ರ್ ಮಾಡಿಕೊಡಿ ಆಯಿತಾ? ಅಲ್ಲಿ ನೇರವಾಗಿ ಬರಬೇಕು. ಅವ್ರು ಕಾಯೋಕ್ಕೆ ಟೈಮ್ ಇರುತ್ತೆ ಅವರಿಗೆ. ಜನರೇಟ್ ಮಾಡಿಕೊಡು ಇಮಿಡಿಯೇಟ್ ಆಗಿ. ಬ್ಯಾಂಕ್ ಇಲ್ಲೇ ಕಟ್ಬೋದು ನೀವು ಇಮಿಡಿಯೇಟ್. ವರ್ಷ ಕೂಡ ಓಕೆ ಗುಡ್ ಸರ್. ನೀವು ರೆಗ್ಯುಲರ್ ಆಗಿ ಒಂದು ಕಟ್ತಾ ಇದ್ದೀರಿ. ಪ್ರಾಂಪ್ಟ್ ಪೇಯರ್. ಥ್ಯಾಂಕ್ ಯು ಸರ್. ಏನು ಮೇಡಮ್ ಹೋಟೆಲ್ ಏನವೇ ಏನಮ್ಮ ಇವತ್ತು ಬಂದಿರುತ್ತೆ. ಅರ್ಜಿ ಕೊಡ್ತಾ ಇದ್ದೀರಾ? ಏನು ಬೇಕಂತ ಏನು ಹೇಳಿದ್ದಾರೆ ಅವ್ರಿಗೆ? ಹಾಂ 38 years ಆಯಿತು. ಓ, ಹಳೆ ಡೆತ್ ಸರ್ಟಿಫಿಕೇಟ್ ಇಡೀ ಕೇಳ್ತಾ ಇದ್ದೀರಾ? ಯಾಕೆ? ನಮ್ದು ಲ್ಯಾಂಡ್ ಇದೆ ಅದು ಮಾಡ್ತಾರೆ. ಅಲ್ಲ ಕರೆಕ್ಟು. ಡೆತ್ ಸರ್ಟಿಫಿಕೇಟ್ ಆಗಲೇ ಯಾಕೆ ತಗೊಂಡಿರಲಿಲ್ಲ? ಗೊತ್ತಿಲ್ಲ. ಆಯಿತು. ಈಗ ಅದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಾ ನೀವು? ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಆಯಿತು. ಡೀಟೇಲ್ಸ್ ಕೊಟ್ಟಿದ್ದೀರಾ? ಅದು ಏನು ಬೇಕಂತ ಕೇಳಿ ಏನು ಕೇಳಬೇಕು ಹೇಳಿದಿರಿ? ಏನೇನು ದಾಖಲೆಗಳು ಬೇಕು ಈಗ just ಮಾತಾಡಿ. ಕೇಳಿ ಅವ್ರು ಏನು ಬೇಕು? ಆಧಾರ್ ಕಾರ್ಡ್ ಅವಾಗ ಇಲ್ಲ ನಮ್ಮದು 30 years ಮುಂಚೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಮೈನ್ಸಲ್ಲಿ ಕೆಲಸ ಮಾಡಿದ್ರು. ಓನ್ಲಿ ವಿ ಹ್ಯಾವ್ ID ಕಾರ್ಡ್. ನಮ್ಮ ವಾಟ್ ಎವರ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಏನಿದೆ ಆ ಎಲ್ಲ ಡಾಕ್ಯುಮೆಂಟ್ಸು ತಂದವ್ರಿಗೆ ಕೊಡಬೇಕು. ಎಲ್ಲಿ ತಿಳ್ಕೊಂಡ್ರು? ಎಲ್ಲಿ ಮೈನ್ ಅಲ್ಲ ಎಲ್ಲಿ ಇಲ್ಲೇ KGF ಅಲ್ಲಿ ತೀರ್ಕೊಂಡಿದ್ದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇರಲೇಬೇಕಲ್ವಾ? ಅವರು ಮೈನ್ಸಲ್ಲಿ ವರ್ಕ್ ಮಾಡಿದ್ದಾರೆ. ವರ್ಕ್ ಏನಾದ್ರು ಮಾಡ್ಕೊಳ್ಳಿ. ತೀರ್ಕೊಂಡಿದ್ದಕ್ಕೆ ಇದೇ ಊರಲ್ಲಿ ತೀರ್ಕೊಂಡಿರೋದಕ್ಕೆ ಆಯಿತು. ಆಮೇಲೆ ಸೆರೆಮನಿ ಏನಾದ್ರು ಮಾಡಿದ್ದೀರಾ ನೀವು? ಹಾಂ ಮಾಡಿ ಅದ್ರದ್ದು ಡಾಕ್ಯುಮೆಂಟ್ಸ್ ಯಾರು ಇರಬೇಕಲ್ಲ ನಿಮ್ಮ ಹತ್ರ? ಕಾರ್ಡ್ some card. Get whatever documents you have, give it to her because you are trying to get a certificate of not today. Yes. ನಿನ್ನೆ ಸತ್ತವರಾದರೆ ನಿಮಗೆ ಬಂದುಬಿಡ್ತದೆ.
ಮಾಹಿತಿ ಇವರಿಗೆ ಬಂದ್ಬಿಡುತ್ತೆ. ಎಲ್ಲಿ ನೀವು ಎಲ್ಲಿ ಬರಿ ಮಾಡಿರ್ತೀರಲ್ಲ, ಬರಿಯಲ್ ಗ್ರೌಂಡಿಂದ ಅವ್ರ ಮಾಹಿತಿ ಬರ್ತದೆ. ಬಟ್ ಇದು ಹಳೇದಾದ್ರಿಂದ ನೀವು ಕೆಲವು ದಾಖಲೆಗಳು ಕೊಡಬೇಕು. ದೆನ್ ಓನ್ಲಿ ದೇ ವಿಲ್ ಅಸರ್ಟೈನ್. ಯಾಕೆಂದರೆ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ ಹಳೇದು ಕೊಡೋದಕ್ಕೆ. ಓಕೆ, ನೀವು ಇವ್ರ ಜೊತೆ ಬನ್ನಿ. ಈ ಖಾಸಗಿ ಓಪನ್ ಫಾರ್ ಲ್ಯಾಬ್ ಟೆಕ್ನಿಷಿಯನ್, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.